ಹಾಯ್ ಫ್ರೆಂಡ್ಸ್, ನಾನಿವತ್ತು ಅಡಿಗೆ ಮಾಡುತ್ತಾ ಒಂದು ಕತೆ ಹೇಳ್ತೀನಿ. ಬೆಂಗಳೂರು ನಗರ ಆಕಾಶದ ಆ ದಿನ ವಿಚಿತ್ರವಾಗಿ ಮಂಕಾಗಿತ್ತು. ಸಂಜೆಯ ಮಳೆ ರಸ್ತೆಗಳನ್ನೆಲ್ಲ ತೊಳೆದು ಹಾಕುತ್ತಿದ್ದಾಗ ಬಸ್ಸು ನಿಲ್ದಾಣದ ಬಳಿ ಛತ್ರಿ ಇಲ್ಲದೆ ನಿಂತಿದ್ದಳು ಸಾನ್ವಿ. ಅವಳ ಕೈಯಲ್ಲಿ ಪುಸ್ತಕಗಳು, ಮನಸ್ಸಿನಲ್ಲಿ ಕನಸುಗಳು. ಅಷ್ಟರಲ್ಲಿ ಒಂದು ಬೈಕು ಅವಳ ಮುಂದೆ ನಿಂತಿತ್ತು. ನಿಮಗೆ ಲಿಫ್ಟ್ ಬೇಕಾ? ಮಳೆ ಜಾಸ್ತಿ ಆಗ್ತಿದೆ. ಅವನು ಆದಿತ್ಯ. ಆ ಕ್ಷಣದಲ್ಲಿ ಸಾನ್ವಿ ಹೃದಯ ಅಸ್ಪಷ್ಟವಾಗಿ ಬಡಿತ ಹೆಚ್ಚಿಸಿತ್ತು. ಅದು ಕೇವಲ ಒಂದು ಸಹಾಯ ಅಲ್ಲ, ಒಂದು ಬದುಕಿನ ಆರಂಭ. ಕಾಲೇಜ್ ಜೀವನ ನಿಧಾನವಾಗಿ ಇಬ್ಬರನ್ನು ಹತ್ತಿರ ಮಾಡಿತ್ತು. ಲೈಬ್ರರಿ ಟೇಬಲ್ನ ಎರಡು ಬದಿಗಳಲ್ಲಿ ಕೂತು ಓದುವ ದಿನಗಳು, ಕ್ಯಾಂಟೀನ್ನಲ್ಲಿ ಚಹಾ ಹಂಚಿಕೊಂಡ ಕ್ಷಣಗಳು. ಆದಿತ್ಯನ ಸ್ನೇಹಿತ ರಾಘವ ನಗುತ್ತಾ ಹೇಳುತ್ತಿದ್ದ, ಮಗ, ನಿನ್ನ ಕಣ್ಣುಗಳೇ ಏನೋ ಹೇಳ್ತಿದೆ. ಸಾನ್ವಿಯ ಅಕ್ಕ ನಿಶಾ ಮಾತ್ರ ಶಾಂತವಾಗಿ ಗಮನಿಸುತ್ತಿದ್ದಳು. ಅವಳು ತಿಳಿದಿದ್ದಳು, ಈ ಪ್ರೀತಿ ಸುಲಭವಲ್ಲ. ಸಾನ್ವಿಯ ಮನೆ ಸಂಪ್ರದಾಯದ ಗಡಿಯಲ್ಲಿ ಕಟ್ಟಿದ ಕೋಟೆ. ತಂದೆ ಶೇಖರ್, ಗೌರವವೇ ಜೀವನ. ತಾಯಿ ಲಕ್ಷ್ಮಿ, ಮಗಳ ನಗು ಅವರ ಉಸಿರು. ಒಂದು ರಾತ್ರಿ ಶೇಖರ್ ಕಠಿಣವಾಗಿ ಕೇಳಿದರು, ಕಾಲೇಜಿನಲ್ಲಿ ಯಾರಾದರೂ ವಿಶೇಷ ಸ್ನೇಹಿತರು ಇದ್ದಾರಾ? ಸಾನ್ವಿ ಕೈ ನಡುಗಿತ್ತು. ಆ ಮೌನವೇ ಉತ್ತರವಾಗಿ ಬಿಟ್ಟಿತ್ತು. ಆದಿತ್ಯ ತನ್ನ ತಾಯಿ ಸವಿತಳ ಬಳಿ ಎಲ್ಲ ಹೇಳಿಕೊಂಡನು. ಅಮ್ಮ, ಅವಳಿಲ್ಲದೆ ನಾನು ಖಾಲಿ. ಸವಿತಾ ಮೃದುವಾಗಿ ಹೇಳಿದರು, ಪ್ರೀತಿ ಅಂದರೆ ಹಿಡಿತದಲ್ಲಿಟ್ಟುಕೊಳ್ಳೋದು ಅಲ್ಲ ಮಗ, ಕಾಪಾಡೋದು. ಆದರೆ ಅದೇ ಸಮಯದಲ್ಲಿ ಸಾನ್ವಿಗೆ ಅರ್ಜುನ್ ಎಂಬ ಶ್ರೀಮಂತ ವರ ನೋಡಲು ಬಂದರು. ಸಾನ್ವಿ ಕಣ್ಣಲ್ಲಿ ಕಣ್ಣೀರು, ಮನದಲ್ಲಿ ಆದಿತ್ಯ ಮಾತ್ರ. ದೇವಸ್ಥಾನದ ಮೆಟ್ಟಿಲು, ಮಳೆ ತುಂತುರು. ನಿನ್ನ ಸಂತೋಷವೇ ನನಗೆ ಮುಖ್ಯ ಆದಿತ್ಯ, ನನ್ನ ಸಂತೋಷವೇ ನೀನು ಸಾನ್ವಿ. ಕೈ ಬಿಡುವ ಕ್ಷಣದಲ್ಲಿ ಎರಡು ಹೃದಯಗಳು ಒಡೆದವು. ಅರ್ಜುನ್ ಮೊದಲ ನೋಟಕ್ಕೆ ಶ್ರೀಮಂತ, ಸಂಸ್ಕಾರಿ, ಆತ್ಮವಿಶ್ವಾಸಿ. ಆದರೆ ಅವನ ಕಣ್ಣುಗಳಲ್ಲಿ ಏನೂ ಒಂಟಿತನದ ಛಾಯೆ ಇತ್ತು. ನಿಮಗೆ ಈ ಮದುವೆ ಇಷ್ಟವೇ ಎಂದು ಅರ್ಜುನ್ ನೇರವಾಗಿ ಸಾನ್ವಿಯನ್ನು ಕೇಳಿದ. ಸಾನ್ವಿ ಬಿಚ್ಚಿ ಬಿದ್ದಳು. ಅವಳು ಉತ್ತರಿಸಲಿಲ್ಲ, ಆದರೆ ಕಣ್ಣೀರು ಅವಳ ಮನಸ್ಸಿನ ಸತ್ಯ ಹೇಳಿಬಿಟ್ಟಿತ್ತು. ಅರ್ಜುನ್ ನಿಧಾನವಾಗಿ ಹೇಳಿದ, ನಾನು ಯಾರನ್ನು ಬಲವಂತವಾಗಿ ಪಡೆಯಲು ಬಯಸುವುದಿಲ್ಲ. ಅವನ ಮಾತು ಸಾನ್ವಿ ಮನಸ್ಸಿನಲ್ಲಿ ಒಂದು ಹೊಸ ಗೌರವ ಹೆಚ್ಚಿಸಿ. ಶೇಖರ್ ಇಷ್ಟ ಕಠಿಣವಾಗಲು ಒಂದು ಕಾರಣ ಇತ್ತು. ಅವರ ಯೌವನದಲ್ಲಿ ಅವರು ಪ್ರೀತಿಸಿದ ಹುಡುಗಿಯನ್ನು ಮನೆಯವರು ಒಪ್ಪಲಿಲ್ಲ. ಅವರು ಪ್ರೀತಿಯನ್ನು ತ್ಯಾಗ ಮಾಡಿ ಜೀವನವನ್ನು ಕರ್ತವ್ಯವಾಗಿ ಮುಂದುವರಿಸಿದರು. ಆ ನೋವಿನ ಗುರುತು ಅವರೊಳಗೆ ಇನ್ನೂ ಉಳಿದಿತ್ತು. ನಾನು ಅನುಭವಿಸಿದ ನೋವು ನನ್ನ ಮಗಳಿಗೆ ಬರಬಾರದು. ಅವರ ಉದ್ದೇಶ ತಪ್ಪಿರಲಿಲ್ಲ. ನಿಮಗೆ ಈ ಕತೆ, ನನ್ನ ಅಡುಗೆ ಇಷ್ಟವಾದರೆ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.